ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯನ ಹೇಳಬೇಕು. ನನಗಿವತ್ತು ಒಂದು ಕೂಪನ್ ಅಂದರೆ ಒಂದು ಸ್ಕ್ರ್ಯಾಚ್ ಕಾರ್ಡ್ ಬಂದಿದೆ. ಅದರಲ್ಲಿ ತುಂಬ ಲಕ್ಷಗಟ್ಟಲೆ ಅಮೌಂಟ್ ಇದೆ. ತುಂಬ ಖುಷಿ ಆಗ್ತಾಯಿದೆ. ಯಾಕೆ ಅಂದರೆ ಇಷ್ಟೊಂದು ಅಮೌಂಟ್ ಬಂದರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ. ನೋಡಿ, ನನಗೆ ಮೀಶೋ ಕಡೆಯಿಂದ ಒಂದು ಸ್ಕ್ರ್ಯಾಚ್ ಕಾರ್ಡ್ ಬಂದಿದೆ. ಲಕ್ಕಿ ಕೂಪನ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ಫಸ್ಟ್ ಪ್ರೈಸ್ ಬಂದಿದೆ ಕಣ್ರಿ. ಅದಾದಮೇಲೆ ಅಮೌಂಟ್ ಎಷ್ಟು ಅಂತ ನಾನು ನಿಮ್ಗೆ ತಿಳಿಸ್ಬೇಕಲ್ವಾ. ಲಕ್ಷ ಅಮೌಂಟ್ ಬಂದಿದೆ. ಲಕ್ಷ ಅಂದರೆ 1 ಲಕ್ಷ ಅಲ್ಲ, 15 lakhs ಬಂದಿದೆ. ಕಾಣಿಸ್ತಿದೆಯಲ್ಲ, ನಾನು ಆಲ್ರೆಡಿ ಸ್ಕ್ರ್ಯಾಚ್ ಮಾಡಿದ್ದೀನಿ. ಫಸ್ಟ್ ಪ್ರೈಸ್ 15,51,000 ಅಂತ ಇದೆ ಫಸ್ಟ್ ಪ್ರೈಸು. ಸೆಕೆಂಡ್ ಪ್ರೈಸ್ ಬಂದು ಕಾರು, ಥರ್ಡ್ ಪ್ರೈಸ್ ಬಂದು ಸ್ಕೂಟಿ. ನೋಡಿ ಎಷ್ಟೊಂದು ಅಮೌಂಟ್ ನನಗೆ. ನೀವೆಲ್ಲರೂ ಮೀಶೋನಲ್ಲಿ ಶಾಪಿಂಗ್ ಮಾಡ್ತೀರ, ಬಟ್ ಅದು ನಿಮ್ಗೆ ಯಾರಿಗೂ ಬಂದಿರಲ್ಲ. ನಾನು ನಿಮ್ಮ ಹತ್ರ ಬಂದಿದೆ ನೋಡಿ. ನಾವು ಲಕ್ಕಿ ಕಸ್ಟಮರ್ಸ್ ಅಲ್ವಾ, ಸೊ ಬಂದಿದೆ. ಓಕೆ, ಇದು ಯಾಕೆ ಬಂದಿದೆ, ಹೇಗೆ ಇದನ್ನು ಹೇಗೆ ಕ್ಲೈಮ್ ಮಾಡ್ಕೊಳ್ಳೋದು, ಇದು ನಿಜನಾ ಸುಳ್ಳ ಫೇಕಾ, ಈ ಥರ ನನಗೆ ಯಾಕೆ ಕಳಿಸಿದ್ದಾರೆ, ನಿಮಗೆಲ್ಲ ಯಾಕೆ ಕಳಿಸಿಲ್ಲ, ಈ ಥರ ತುಂಬ ಡೌಟ್ ಇರುತ್ತಲ್ಲ. ನಾನು ನಿಮಗೆ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಓಕೆ, ಅವರು ಒಂದು ಎನ್ವಲಪ್ ಕವರ್ನ ಕಳಿಸಿದ್ದಾರೆ. ಈ ಥರ ಎನ್ವಲಪ್ ಇದು ಇದು ಅಡ್ರೆಸ್ ಬಂದು ಕೋಲ್ಕತ್ತಾ ಇದೆ. ಸುಕಲ್ಯಾಣ್ ಎಂಟರ್ಪ್ರೈಸಸ್ ಕೋಲ್ಕತ್ತಾ ಅಂತ ಇದೆ. ಮತ್ತು ಅದರಲ್ಲಿ ಈ ಥರ ಒಂದು ಸ್ಕ್ರ್ಯಾಚ್ ಕಾರ್ಡ್ ಕೊಟ್ಟಿದ್ದಾರೆ. ಅದಾದಮೇಲೆ ಈ ಥರ ಒಂದು ಲೆಟರ್ ಕಳಿಸಿದ್ದಾರೆ. ಕಾಣಿಸ್ತಿದೆಯಲ್ಲ, ಮೀಶೋ ಲೋಗೋ ಹಾಕಿದ್ದಾರೆ ಪಕ್ಕ. ಅಂದರೆ ಯಾವುದೇ ಡೌಟ್ ಬರಬಾರ್ದು, ಇದು ಮೀಶೋ ಕಡೆಯಿಂದ ಬಂದಿದೆಯಾ ಇಲ್ಲ ಬೇರೆ ಏನಾರ ಬಂದಿದೆಯಾ ಅಂತ ಯಾವುದೇ ಡೌಟ್ ಬರಬಾರ್ದು ಅದರಲ್ಲಿ. ಮತ್ತು ಇನ್ನೊಂದು ಏನಂದರೆ, ಅವರು ಇದನ್ನೆಲ್ಲ ಕಳಿಸಿ ಅಂದರೆ ನಾನು ನೆಕ್ಸ್ಟ್ ಸ್ಟೆಪ್ ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ಕಳಿಸಿ ಅಂತ ಹೇಳ್ತಾರಲ್ಲ, ಒಂದು ಫೋಟೋ ಕಾಪಿ ಕಳಿಸಿ ಅಂತ ಹೇಳ್ತಾರೆ. ಅದು ಕಳಿಸಾದ್ಮೇಲೆ ಅವರು ನಮಗೆ ವಾಟ್ಸಪ್ಪಲ್ಲಿ ಕಳಿಸ್ತಾರೆ. ಗೌರ್ಮೆಂಟ್ ಲೋಗೋ ಇರೋ ಅಂಥದ್ದು ಒಂದು ಮೀಶೋ ಲೋಗೋ ಮತ್ತು ಗೌರ್ಮೆಂಟ್ ಸಿಂಬಲ್ ಇರೋ ಅಂಥದ್ದು, ಗೌರ್ಮೆಂಟ್ದು ಅಂದರೆ ಗೌರ್ಮೆಂಟಿಂದ ಅಪ್ರೂವ್ ಆಗಿದೆ, ಇದು ಯಾವುದೇ ರೀತಿ ಫೇಕ್ ಅಲ್ಲ ಅನ್ನೋದನ್ನು ನಮಗೆ ತೋರಿಸೋದಕ್ಕೋಸ್ಕರ ಅವರು ಆ ಥರ ಎಲ್ಲ ಕಳಿಸ್ತಾರೆ. ಓಕೆ, ಈ ಥರ ನಿಮ್ಗೆ ಯಾರಿಗಾದರೂ ಬಂದಿದೆಯಾ? ಈ ಥರನೇ ಬರಬೇಕು ಅಂತೇನಿಲ್ಲ. ಇನ್ನೊಂದು ಅಂದರೆ ಇನ್ನೂ ಡಿಫ್ರೆಂಟಾಗಿ ಬರುತ್ತೆ, ಡೀಟೇಲ್ಸ್ ಎಲ್ಲ ಇರೋ ಥರ, ಆ ಥರ ಎಲ್ಲ ಬರುತ್ತೆ. ಓಕೆ, ನನಗೆ ಈ ಥರ ಬಂದಿದೆ. ಇದರಲ್ಲಿ ಏನಿದೆ, ಇದರಲ್ಲಿ ಅವರು ಏನೇನು ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಬಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇದೆ. ಕ್ಲೈಮಿಂಗ್ ಪ್ರೈಸಸ್, ನಾವು ಯಾವ ಥರ ಅಮೌಂಟ್ನ ಕ್ಲೈಮ್ ಮಾಡ್ಕೋಬೇಕು ಅಂತ ಇದೆ. Meesho online shopping is pleased to inform you that on the occasion of our 8th year anniversary celebration, ಅವರ 8th year anniversary ಸೆಲೆಬ್ರೇಷನ್ಗೋಸ್ಕರ ನಮಗೆ ಈ ಥರ ಶಾಪಿಂಗ್ ಮಾಡಿರೋರಿಗೆ ಈ ಥರ ಲೆಟರ್ನ ಸ್ಕ್ರ್ಯಾಚ್ ಕಾರ್ಡ್ನ ಕಳಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೋಸ್ಕರ ಇದನ್ನು ಕಳಿಸ್ತಾ ಇದ್ದೀವಿ ಅಂತ ನಮ್ಮನ್ನು ನಂಬಿಸ್ತಾ ಇದ್ದಾರೆ. ಓಕೆನಾ? The company has organized a lucky draw contest for the registered customers. We are glad to say that you are one of the valuable lucky customer whom company has selected. ನಾವು ಕಂಪನಿ ಸೆಲೆಕ್ಟ್ ಮಾಡಿರುವಂಥ ಲಕ್ಕಿ ಕಸ್ಟಮರ್ಸ್ ಅಂತ ನೋಡ್ರಿ. ಹೇಗೆ ನಂಬೋದು ಅಥವಾ ಹೆಂಗೆಂದರೆ ಫಸ್ಟ್ ಟೈಮ್ ನೋಡೋರಿಗೆ ಮಾತ್ರ ಗ್ಯಾರಂಟಿ ಯಾವುದೇ ಕಾರಣಕ್ಕೂ ಏನೋ ಡೌಟ್ ಬರಲ್ಲ. ಇಷ್ಟೊಂದು ಅಮೌಂಟ್ ಬರುತ್ತೆ ಅಂದರೆ ಯಾರೂ ಡೌಟ್ ಪಡಲ್ಲ. ಆರಾಮಾಗಿ ಇದ್ರೂ ಇರ್ಬೋದೇನೋ, ಯಾರಿಗೂ ಹೇಳೋದು ಬೇಡ ಅಂತ ಈ ಥರ ಎಲ್ಲ ಮಾಡಬೇಡಿ. ನಿಮಗೆ ಯಾವುದೇ ರೀತಿ ಅಂದರೆ ಯಾವುದಾದ್ರೂ ಕೂಪನ್ ಅಥವಾ ಸ್ಕ್ರ್ಯಾಚ್ ಕಾರ್ಡು ಬೇರೆ ಯಾವುದಾದ್ರೂ ಫ್ಲಿಪ್ಕಾರ್ಟು, ಅಮೆಝಾನು, ಮೀಶೋ ಯಾವುದರಿಂದ ಬಂದರೂ ನೀವು ಯೂಟ್ಯೂಬಲ್ಲಿ ಫಸ್ಟು ಸರ್ಚ್ ಮಾಡಿ, ಇದು ಫೇಕಾ ರಿಯಲ್ ಅಂತ ತಿಳ್ಕೊಂಡು ಅದಾದಮೇಲೆ ನೀವು ಈ ಥರ ನೀವು ಲೆಟರ್ನ ನೋಡ್ಕೋಬೇಕಾಗುತ್ತೆ. ಲೆಟರಲ್ಲಿ ಏನಿದೆ, ಇದರಲ್ಲಿ ಫೇಕ್ ಇದೆಯಾ ರಿಯಲ್ ಇದೆಯಾ ಅಂತ ನೀವು ತಿಳ್ಕೊಂಡು, ಸುಮ್ಮನೆ ಅಮೌಂಟ್ ಬಂತು ಅಂತ ಇಷ್ಟೊಂದು ಲಕ್ಷ ಅಮೌಂಟ್ ಬರುತ್ತೆ ಯಾರಿಗೂ ಹೇಳೋದು ಬೇಡ ಅಂತ ನಾವೇ ಕ್ಲೈಮ್ ಮಾಡ್ಕೊಂಬಿಡೋಣ ಅಂತ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ತುಂಬ ಮೋಸ ಇರುತ್ತೆ. ಮತ್ತು ಇದನ್ನು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ನಾವು ಅವ್ರಿಗೆ ಅಂದರೆ ಡಾಕ್ಯುಮೆಂಟ್ಸ್ನ ಸೆಂಡ್ ಮಾಡಬೇಕಾಗುತ್ತೆ. ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅವರು ಅಂದರೆ, ಇಫ್ ಯು ವಿನ್ ಎನಿ ಪ್ರೈಸಸ್ ಆಫ್ಟರ್ ಸ್ಕ್ರ್ಯಾಚಿಂಗ್ ದ ಕೂಪನ್ ದೆನ್ ದೇರ್ ವಿಲ್ ಬಿ ಎ ಸ್ಮಾಲ್ ವೆರಿಫಿಕೇಷನ್ ಪ್ರೋಸೆಸ್. ಫಾರ್ ದ ವೆರಿಫಿಕೇಷನ್ ಪ್ರೋಸೆಸ್ ಯು ಹ್ಯಾವ್ ಟು ಸೆಂಡ್ ದ ಫೋಟೋ ಕಾಪೀಸ್ ಆಫ್ ದ ಡಾಕ್ಯುಮೆಂಟ್ಸ್. ಯಾವ್ಯಾವ ಡಾಕ್ಯುಮೆಂಟ್ಸ್ದು ಫೋಟೋ ಕಾಪಿ ಕೇಳ್ತಾರೆ ಅವರು ಅಂದರೆ, ಸ್ಕ್ರ್ಯಾಚ್ ಕಾರ್ಡ್ ಒಂದು, ಇದು ಸ್ಕ್ರ್ಯಾಚ್ ಕಾರ್ಡು, ಮತ್ತು ಈ ಲೆಟರ್ದು, ಮತ್ತು ಎನ್ವಲಪ್ ಕವರು. ಅದಾದಮೇಲೆ ಎನಿ ಗೌರ್ಮೆಂಟ್ ಇಶ್ಯೂಡ್ ದ ID ಪ್ರೂಫ್ ಆಫ್ ದ ಕಸ್ಟಮರ್. ಅಂದರೆ ನಮಗೆ ಗೌರ್ಮೆಂಟಿಂದ ಬಂದಿರುವಂಥ ID ಪ್ರೂಫು, ವೋಟರ್ ID ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಇದರಲ್ಲಿ ಯಾವುದಾದ್ರೂ ಒಂದನ್ನು ಅವರು ಫೋಟೋ ಕಾಪಿನ ಕೇಳ್ತಾರೆ ವಾಟ್ಸಪ್ ಮಾಡಿ ಅಂತ.
ಆಮೇಲೆ ಇನ್ ಅವರ್ 8th year anniversary celebration we have totally 20 existing prizes ಇದೆಯಂತೆ, in which first 3 prizes are the grand prizes, first, second, third prizes are the grand prizes, rest of the 17 prizes are the usual prizes, ಮಿಕ್ಕಿ 17 prizes ಕಾಮನ್ ಪ್ರೈಸಸ್ ಅಂತ ಹೇಳಿದ್ದಾರೆ. ಇಫ್ ಯು ವಿನ್ ಎನಿ ಗ್ರ್ಯಾಂಡ್ ಪ್ರೈಸ್ ದ ಟ್ಯಾಕ್ಸಸ್ ಆರ್ ಅಪ್ಲಿಕೇಬಲ್ ಆನ್ ದಟ್ ದ ಅದರ್ ನಾರ್ಮಲ್ ಪ್ರೈಸಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಫ್ರೀ ಆಫ್ ಕಾಸ್ಟು. ಅಂದರೆ ನಾವು ಫಸ್ಟು 3 ಪ್ರೈಸಸ್ ಏನಿದೆ, ಫಸ್ಟು, ಸೆಕೆಂಡು, ಥರ್ಡು, ಇದನ್ನು ನಾವು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಟ್ಯಾಕ್ಸ್ನ ಪೇ ಮಾಡಬೇಕು. ಮಿಕ್ಕಿದ 17 ಇದೆಯಲ್ಲ ಅದು ಫ್ರೀ ಆಫ್ ಕಾಸ್ಟು, ಯಾವುದೇ ಟ್ಯಾಕ್ಸ್ ಏನು ಪೇ ಮಾಡ್ಕೊಳ್ಳೋಗಿಲ್ಲ, ನಾವೇನು ಅಮೌಂಟ್ ಕೊಟ್ಟೋಗಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಮತ್ತು ಹೆಲ್ಪ್ಲೈನ್ ನಂಬರ್ ಅಂತ ಹೇಳಿ CRO ಆಫೀಸರ್ ಶ್ರೀನಿವಾಸ್ ಅಂತ ಹಾಕಿದ್ದಾರೆ. ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದಾರೆ, ವಾಟ್ಸಪ್ ನಂಬರ್ ಹಾಕಿದ್ದಾರೆ. ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದ್ರು ಕಾಲ್ ಹೋಗುತ್ತೆ, ಅವ್ರು ರಿಸೀವ್ ಮಾಡ್ತಾರೆ. ಹೇಗೆ ಯಾವ ಥರ ಕ್ಲೈಮ್ ಮಾಡ್ಕೋಬೇಕು, ನಾವು ಏನೇನು ಸೆಂಡ್ ಮಾಡಬೇಕು, ಯಾವಾಗ ಮಾಡಬೇಕು ಅಂತೆಲ್ಲ ಅವರು ನಮಗೆ ಇನ್ಫಾರ್ಮ್ ಮಾಡ್ತಾರೆ. ಮತ್ತು ವಾಟ್ಸಪ್ಪಲ್ಲಿ ಅವರೊಂದು ಇದನ್ನು ಕಳಿಸ್ತಾರೆ, ಅಂದರೆ ಒಂದು ಇನ್ಫಾರ್ಮೇಷನ್ ಥರ ಕಳಿಸ್ತಾರೆ. ನಾನಾಗಲೇ ಹೇಳಿದ್ನಲ್ಲ, ಯಾವುದೇ ರೀತಿ ಡೌಟ್ ಬರಬಾರ್ದು ಆ ಥರ ಮಾಡ್ತಾರೆ ಅಂತ ಅವ್ರು ಕಳಿಸ್ತಾರೆ. ಅದರಲ್ಲಿ ಏನಿರುತ್ತೆ ಅಂದರೆ ನಾವು ಎಷ್ಟು % ಟ್ಯಾಕ್ಸ್ನ ಪೇ ಮಾಡಬೇಕು, ಅಂದರೆ ಅವರು ಇದನ್ನು ಕ್ಲೈಮ್ ಮಾಡ್ಕೊಳ್ಳೋಕ್ಕೆ ಡೆಲ್ಲಿಗೆ ಬರಬೇಕು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇದು ಬಂದಿರೋದು ಅಲ್ಲಿಂದನೇ. ಅಡ್ರೆಸ್ ಕಾರ್ಪೊರೇಟ್ ಆಫೀಸ್ ಅಂಬಾ ಟವರ್. ಕ್ಲೈಮ್ ಮಾಡ್ಕೋಬೇಕು ಅಂದರೆ ನಾವು ಈ ಅಡ್ರೆಸ್ಗೆ ಹೋಗಬೇಕು. ಕಾರ್ಪೊರೇಟ್ ಆಫೀಸ್ ಅಂಬಾ ಟವರ್ 714 DC ಚೌಕ್, ರಾಜಾಪುರ್, ಸೆಕ್ಟರ್ 9, ರೋಹಿಣಿ, ಡೆಲ್ಲಿ 110085 ಅಂತ ಇದೆ. ನಾವು ಇಲ್ಲಿಗೆ ಹೋಗಿ ಆ್ಯಕ್ಚುಲಿ ಕ್ಲೈಮ್ ಮಾಡ್ಕೋಬೇಕು. ನಾವು ಇಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರೆ ಅವರು ನಿಮ್ಮ ಹತ್ರ ಇರೋ ಬ್ಯಾಂಕ್ಗೆ ನಾವು ಅಮೌಂಟ್ನ ಪೇ ಅಂದರೆ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ, ಅಲ್ಲೇ ನೀವು ಕ್ಲೈಮ್ ಮಾಡ್ಕೋಬೋದು. ಆದರೆ ಏನಂದರೆ ನೀವು ಕ್ಲೈಮ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಮಗೆ ನೀವು 15,000 ಸಮಥಿಂಗ್ ಎಷ್ಟು 4% ಎಷ್ಟೋ ಟ್ಯಾಕ್ಸ್ನ ನಮಗೆ GST ಅಂತ ಹೇಳಿ ಟ್ಯಾಕ್ಸ್ನ ಪೇ ಮಾಡಬೇಕು ಅಂತ ಹೇಳ್ತಾರೆ. ಆ ಟ್ಯಾಕ್ಸ್ನ ಹೆಂಗೆ ಅಂದರೆ ನಾವು ಫಸ್ಟೇ ಅವರು ಕೊಟ್ಟಿರೋವಂಥ ಅಕೌಂಟ್ ನಂಬರ್ಗೆ ನಾವು ಪೇ ಮಾಡಿ, ಅದಾದಮೇಲೆ ನಾವು ಅದರಲ್ಲಿ ಅಮೌಂಟ್ನ ಅವರು ಡಿಡಕ್ಟ್ ಮಾಡಿಕೊಂಡು ಮಿಕ್ಕಿದ್ದು ಅಮೌಂಟನ್ನು ನಮಗೆ ಪೇ ಮಾಡ್ತೀವಿ ಅಂತ ಹೇಳ್ತಾರೆ. ನೋಡಿ, ಯಾವುದೇ ಗೌರ್ಮೆಂಟಿಂದ ಬರುವಂಥ ಅಮೌಂಟ್ ಆದರೆ ಟ್ಯಾಕ್ಸ್ನ ಅವರು ಮೊದಲೇ ಅವರು ಡಿಡಕ್ಟ್ ಮಾಡಿಕೊಂಡು ಮಿಕ್ಕಿದ ಅಮೌಂಟನ್ನು ನಮಗೆ ಕೊಡ್ತಾರೆ ಹೊರತು ಈ ಥರ ನಾವು ನೀವು ಫಸ್ಟ್ ಪೇ ಮಾಡಿ ಅದಾದಮೇಲೆ ನಾವು ನಿಮಗೆ ಅಮೌಂಟ್ ಕೊಡ್ತೀವಿ, ಕ್ಲೈಮ್ ಮಾಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ. ಇದೆಲ್ಲ ಫೇಕ್ ಅಂತ ಅವ್ರ ಈ ಥರ ಎಲ್ಲ ಕಳಿಸ್ದಾಗಲೇ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಾನು ಅವ್ರ ವಾಯ್ಸ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೆ, ಅದು ಡಿಲೀಟ್ ಆಗಿಬಿಟ್ಟಿದೆ. ನಾನು ತುಂಬ ಕ್ಲಾರಿಟಿಯಾಗಿ ರೆಕಾರ್ಡ್ ಮಾಡ್ಕೊಂಡಿದ್ದೆ, ಅದು ಎಲ್ಲೋಯ್ತು ಗೊತ್ತಿಲ್ಲ. ತುಂಬ ಹುಡುಕ್ಬಿಟ್ಟೆ, ಸಿಗಲಿಲ್ಲ. ತುಂಬ ಅಂದರೆ ಫಸ್ಟಿಂದ ನಾವು ಇದು ಯಾಕೆ ಕಳಿಸಿದ್ದಾರೆ, ಎಲ್ಲಿಂದ ಬಂದಿದೆ, ನಾವು ಡೆಲ್ಲಿಗೆ ಬರ್ಬೋದಾ, ಅಲ್ಲೇ ಕ್ಲೈಮ್ ಮಾಡ್ಕೋತೀವಿ ಅಂತ ಎಲ್ಲ ಕೇಳಿದ್ವಿ. ನೀಟಾಗೆಲ್ಲ ವಿಚಾರಣೆ ಮಾಡಿದ್ದೆಲ್ಲ ಆಡಿಯೋ ರೆಕಾರ್ಡ್ ಇತ್ತು. ಅದು ಮಿಸ್ ಆಗಿ ಡಿಲೀಟ್ ಆಗಿದೆ. ಅದು ನಾನು ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಆಡಿಯೋ ಸೇರಿಸಿ, ಬಟ್ ಅದು ಡಿಲೀಟ್ ಆಗಿದೆ. ಏನು ಮಾಡಲಿ, ಏನು ಮಾಡೋಕ್ಕಾಗಲ್ಲ. ನಾನು ಈ ಥರ ಬಂದಿದೆ, ನಿಮ್ಗೆ ಯಾರಿಗಾದ್ರೂ ಬಂದರೆ ದಯವಿಟ್ಟು ಮೋಸ ಹೋಗಬೇಡಿ. ಯಾವುದೇ ಕಾರಣಕ್ಕೂ ನೀವು ಯಾವ ಅಮೌಂಟ್ನೂ ಪೇ ಮಾಡಬೇಡಿ. ಯಾರೂ ಯಾವುದೂ ಮೊದಲನೇ ಪೇ ಮಾಡಿ ಅಂತ ಹೇಳಲ್ಲ. ಹಂಗೇನಾದರೂ ಇದ್ದರೆ ಡೈರೆಕ್ಟಾಗಿ ಫೇಸ್ ಟು ಫೇಸ್ ಇದ್ದರೂ ಆ ಥರ ಏನಾದರೂ ಪೇ ಮಾಡಿದ್ರೆ ಓಕೆ. ಅವರೆಲ್ಲೋ ಇದ್ದು ನಾವೆಲ್ಲೋ ಇದ್ದು ಫೋನ್ಪೇ ಮಾಡಿ ಅಕೌಂಟಿಗೆ ಹಾಕಿ ಅಂತ ಹೇಳ್ತಾರೆ. ಇದೆಲ್ಲ ಸುಳ್ಳು ಅಂತ ನಿಮಗೆ ಅಂದರೆ ಗೊತ್ತಾಗುತ್ತಲ್ವಾ. ನಿಮ್ಗೆ ಈ ಥರ ಬಂದರೆ ನೀವು ಫಸ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ಯೂಟ್ಯೂಬಲ್ಲಿ ಹಾಕಿದ್ದಾರೆ. ಕನ್ನಡದ್ದು ತುಂಬ ಕಡಿಮೆ ಇದೆ, ಬೇರೆ ತಮಿಳು, ತೆಲುಗು ಆ ಥರ ಹಿಂದಿ ಲ್ಯಾಂಗ್ವೇಜಲ್ಲೆಲ್ಲ ತುಂಬ ಜಾಸ್ತಿ ಇದೆ ವೀಡಿಯೋಸು. ನೀವು ಅದನ್ನು ಸರ್ಚ್ ಮಾಡಿ ನೀವು ನೋಡ್ಕೊಳ್ಳಿ, ಯಾರ್ಯಾರು ಯಾವ್ಯಾವ ಥರ ಮೋಸ ಹೋಗಿದ್ದಾರೆ, ಅಥವಾ ಯಾವ್ಯಾವುದು ಕೂಪನ್ ಯಾವ್ಯಾವ ಥರ ಬಂದಿದೆ, ನಿಮ್ಗೆ ಯಾವ ಥರ ಏನಾದರೂ ಬಂದಿದೆಯಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಥರ ಯಾವ್ದಾದರೂ ಸ್ಕ್ರ್ಯಾಚ್ ಕಾರ್ಡು ಅಥವಾ ಕೂಪನ್ನು ಏನಾದರೂ ಹಿಂಗೆ ಅಮೆಝಾನಿಂದನೂ ಬರುತ್ತೆ, ಫ್ಲಿಪ್ಕಾರ್ಟಿಂದನೂ ಬರುತ್ತೆ. ಅಂದರೆ ಫೇಕು, ಎಲ್ಲದೂ ಫೇಕು. ನ್ಯಾಚುರಲ್ ಅಂದರೆ ಅವ್ರ ಕಡೆಯಿಂದ ಯಾವುದೇ ರೀತಿ ಬಂದಿರೋದಿಲ್ಲ. ಹಾಗಾಗಿ ನೀವು ಎಲ್ಲದನ್ನು ಫಸ್ಟು ಸರ್ಚ್ ಮಾಡಿ, ಈ ಥರ ಬರ್ಬೋದಾ, ಈ ಥರ ಬರುತ್ತಾ ನಿಜವಾಗ್ಲೂ ಅಂತ ಎಲ್ಲ ಸರ್ಚ್ ಮಾಡಿ, ಅದಾದಮೇಲೆ ನೀವು ಈ ಥರ ಅಮೌಂಟ್ ಪೇ ಮಾಡೋದಾಗಲಿ ತೊಗೊಳ್ಳೋದಾಗಲಿ ಮಾಡಿ. ಅದಕ್ಕಿಂತ ಮುಂಚೆ ನೀವೇ ಇಷ್ಟು ಅಮೌಂಟ್ ಬರುತ್ತೆ ಯಾರಿಗೂ ಹೇಳೋದು ಬೇಡ, ನಾವೇ ಕ್ಲೈಮ್ ಮಾಡ್ಕೊಂಬಿಡೋಣ ಅಂತ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ, ತುಂಬ ಮೋಸ ಹೋಗ್ತೀರಾ. ಮತ್ತು ನೋಡಿ, ಫಸ್ಟ್ ಪ್ರೈಸು 15,51,000 ಇದೆ. ನಾನು ನೋಡಿರೋ ಆಲ್ಮೋಸ್ಟ್ ಒಂದು 3-4 ವೀಡಿಯೋಸಲ್ಲಿ ಎಲ್ರಿಗೂ ಇಷ್ಟೇ ಅಮೌಂಟ್ ಇದೆ. ಇದಕ್ಕಿಂತ 12 ಲಕ್ಷ 6 ಲಕ್ಷ ಎಲ್ಲ ಕಡಿಮೆ ವೀಡಿಯೋಸ್ ಅಂದರೆ ಅಮೌಂಟ್ ಹಾಕಿರೋಂಥ ವೀಡಿಯೋಸ್ನ ನಾನು ನೋಡಿದ್ದೀನಿ. ಸೆಕೆಂಡ್ ಪ್ರೈಸ್ ಬಂದು ಮಾರುತಿ ಸುಜುಕಿ ಕಾರ್ ಇದೆ. ಥರ್ಡ್ ಪ್ರೈಸ್ ಒಂದು ಸ್ಕೂಟಿ ಇದೆ. ಇಷ್ಟು ಲಕ್ಷ ಅಮೌಂಟ್ ಸಿಗುತ್ತೆ ಅಂದರೆ ಫಸ್ಟ್ ಎಲ್ರಿಗೂ ಆಗೋದೇ ಶಾಕು. ಅಕಸ್ಮಾತ್ ಸಿಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅನ್ನೋದೇ ಎಲ್ರಿಗೂ ಅಲ್ಲಿಗೆ ಬರೋದು. ಹಂಗಂತ ನೀವು ಯಾರೂ ಮೋಸ ಹೋಗಬೇಡಿ. ತುಂಬ ಜನ ಈ ಥರ ಮಾಡ್ತಾರೆ. ಮತ್ತು ಇವಾಗೆಲ್ಲ ಒಂದು ಲಿಂಕ್ನ ಶೇರ್ ಮಾಡ್ತಾರೆ. ಅಂದರೆ ನೀವು ಟೆಕ್ಸ್ಟ್ ಮೆಸೇಜಲ್ಲಿ ಆಗ್ಬೋದು ಅಥವಾ ವಾಟ್ಸಪ್ಪಲ್ಲಿ ಆಗ್ಬೋದು, ಒಂದು ಲಿಂಕ್ನ ನಿಮಗೆ ಕಳಿಸ್ತಾರೆ. ಆ ಲಿಂಕ್ನ ನೀವು ಕ್ಲಿಕ್ ಮಾಡ್ತಿದ್ದಂಗೆ
ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಆಗಲಿ ಅಥವಾ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಆಗಲಿ ಅವ್ರಿಗೆ ಹೋಗುತ್ತೆ. ಅವ್ರು ನಿಮ್ಮ ಅಕೌಂಟ್ನ ಹ್ಯಾಕ್ ಮಾಡ್ಬೋದು, ಅದರಿಂದ ನಿಮ್ಮ ಅಮೌಂಟೆಲ್ಲ ಅವರು ತಗೋಬೋದು. ಈ ಥರನೂ ಇದೆ. ದಯವಿಟ್ಟು ಯಾವುದೇ ಥರ ನಿಮಗೆ ಲಿಂಕ್ ಬಂದರೂ ಅದ್ರ ಬಗ್ಗೆ ತಿಳ್ಕೊಳ್ದೆ ಅಥವಾ ಯಾವುದಾದ್ರೂ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ನೀವು ಅದನ್ನು ಟಚ್ ಮಾಡೋಕ್ಕೆ ಹೋಗಬೇಡಿ, ಡಿಲೀಟ್ ಮಾಡಿಬಿಡಿ. ಓಕೆನಾ? ತುಂಬ ಫೇಕ್ ಇರುತ್ತೆ. ಇವಾಗ ತುಂಬ ಮೋಸ ನಡೀತಾ ಇದೆ. ರೀಸೆಂಟಾಗಿ ಅಂದರೆ ನಾನು ನೋಡಿರೋ ಪ್ರಕಾರ ರೀಸೆಂಟಾಗಿ ತುಂಬ ಜನ ಹಾಕಿದ್ದಾರೆ ಈ ಸ್ಕ್ರ್ಯಾಚ್ ಕಾರ್ಡ್ದು ವೀಡಿಯೋಸ್ನೆಲ್ಲ. ಅಂದರೆ ಅದು ರೀಸೆಂಟಾಗಿ ಇವಾಗ ಎಲ್ಲ ಫೇಕು ತುಂಬ ನಡೀತಾ ಇದೆ ಅಂತ ಅನಿಸುತ್ತೆ ನನಗೆ. ಇದು ಸೆಕೆಂಡ್ ಟೈಮ್ ಬರ್ತಿರೋದು. ಫಸ್ಟ್ ಟೈಮ್ ಬಂದಿತ್ತು ಸ್ಕ್ರ್ಯಾಚ್ ಕಾರ್ಡು ಈ ಥರ ಏನಿರಲಿಲ್ಲ, ಒಂದು ಫಾರ್ಮ್ ಥರ ಬಂದಿತ್ತು. ಆ ಫಾರ್ಮಲ್ಲಿ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಹಾಕಿ ಮತ್ತು ನಾವು ಅವ್ರಿಗೆ ರಿಟರ್ನ್ ಪೋಸ್ಟ್ ಮಾಡಬೇಕಾಗಿತ್ತು. ಎಲ್ಲ ಬ್ಯಾಂಕ್ ಡೀಟೇಲ್ಸು ಮತ್ತು ಪರ್ಸ್ನಲ್ ಡೀಟೇಲ್ಸು, ಫೋನ್ ನಂಬರು, ಅಡ್ರೆಸ್ಸು ಎಲ್ಲ ಕರೆಕ್ಟಾಗಿ ಹಾಕಿ ಕಳಿಸ್ಬೇಕಾಗಿತ್ತು. ಇಷ್ಟು 30 ಲಕ್ಷನೇನೋ ಅಮೌಂಟ್ ಇತ್ತು. ಅದು ನೋಡಿ ನನಗೆ ಫಸ್ಟ್ ಶಾಕ್ ಆಗಿತ್ತು. ಇಷ್ಟೊಂದು ಅಮೌಂಟ್ ಇದೆಯಾ ಅಂದರೆ ನಾನು ಮೊದಲು ಈ ಥರ ವೀಡಿಯೋಸ್ ಎಲ್ಲ ನೋಡಿರಲಿಲ್ವಲ್ಲ, ಯೂಟ್ಯೂಬಲ್ಲಿ ನೋಡಬೇಕು ಅನ್ನೋದು ಗೊತ್ತಿರಲಿಲ್ವಲ್ಲ. ಹಾಗಾಗಿ ಇರ್ಬೋದೇನೋ ಅಂತ ಒಂದು ಸಲ ಅಂದಿತ್ತು. ಅದಾದಮೇಲೆ ನಾವು ಪೋಸ್ಟರ್ ಕೊಡೋಕ್ಕೆ ಅಂತ ಬಂದಿರಲ್ಲ, ಅವ್ರನ್ನೇ ಕೇಳಿದ್ವಿ, ಈ ಥರ ಎಲ್ಲ ಇದೆಯಾ, ಈ ಥರ ಯಾರಾದರೂ ನಿಮಗೆ ಗೊತ್ತಿರೋರು ಯಾರಾದರೂ ನೀವು ಯಾರಿಗಾದ್ರೂ ಕೊಟ್ಟಿದ್ದೀರಾ ಅಂತ. ಅವ್ರು ಹೇಳಿದರು, ಹಾಂ ಕೊಟ್ಟಿದ್ವು ಒಬ್ಬರಿಗೆ. ಅವರು ಈ ಥರ ಎಲ್ಲ ಡೀಟೇಲ್ಸ್ನೆಲ್ಲ ಫಿಲ್ ಮಾಡಿ ಮತ್ತೆ ಕಳಿಸಿದ್ರು. ಅವರು ಬ್ಯಾಂಕಲ್ಲಿ ಇರೋವಂಥ ಅಮೌಂಟೆಲ್ಲ ಕಟ್ಟಾಗಿತ್ತಂತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಅವಾಗ ಗೊತ್ತಾಯಿತು ಫೇಕ್ ಅಂತ. ಅದಾದಮೇಲೆ ನಾವಾಗಿನ್ನೂ ಅದು ವೀಡಿಯೋ ಮಾಡೋದಕ್ಕೆ ನಾನು ಇನ್ನೂ ಚಾನಲ್ ಓಪನ್ ಮಾಡಿರಲಿಲ್ಲ. ಸೊ ಹಾಗಾಗಿ ಮಾಡಿಲ್ಲ, ನಾನು ಎಸ್ಬಿಟ್ಟಿದ್ದೆ. ಇದನ್ನು ಮಾಡಲೇಬೇಕು, ಇದರಿಂದ ಯಾರೂ ಮೋಸ ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇನ್ನೂ ಅವ್ರದ್ದು ಆಡಿಯೋ ಎಲ್ಲ ಇದ್ದಿದ್ದರೆ ತುಂಬ ಚೆನ್ನಾಗಿರ್ತದೆ, ನಿಮಗೆ ತುಂಬ ಕ್ಲಾರಿಟಿ ಸಿಗ್ತಿತ್ತು. ಅವ್ರ ವಾಯ್ಸು ಎಲ್ಲದರಲ್ಲೂ ಶ್ರೀನಿವಾಸ್ ಅಂತಲೇ ಇರೋದು, ಸೇಮ್ ಫೋನ್ ನಂಬರು, ವಾಟ್ಸಪ್ ನಂಬರ್ ಎಲ್ಲ ಸೇಮು. ಎಷ್ಟು ಮೋಸ ಮಾಡ್ತಾರೆ ಅಂದರೆ ಅದೇ ಮೋಸ ಹೋಗೋರಿರೋರ್ಗೂ ಮೋಸ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಆ ಥರ. ಫಸ್ಟ್ ಟೈಮ್ ಬಂದಾಗ ನಾವು ಸಖತ್ ಖುಷಿಯಾಗಿದ್ವು. 30 ಲಕ್ಷ ಬರುತ್ತೆ, ಯಾರಿಗೂ ಹೇಳೋದು ಬೇಡ ಅಂತ ನಾವು ಅಂದ್ಕೊಂಡಿದ್ವಿ. ಅದಾದಮೇಲೆ ನಾವು ಎಲ್ಲ ಈಚೆಗೆಲ್ಲ ವಿಚಾರಿಸಿ ಅದಾದಮೇಲೆ ನೋಡಿದ್ದಕ್ಕೆ ಗೊತ್ತಾಯಿತು ಇದು ಫೇಕ್ ಅಂತ. ಇದು ಬರ್ತಿದ್ದಂಗೆ ನಂಗೆ ಗೊತ್ತಾಯಿತು ಇದು ಪಕ್ಕಾ ಫೇಕ್ ಅಂತ. ಅದಾದಮೇಲೆ ನಾನು ಸುಮ್ಮನೆ ನೋಡೋಣ ಅಂತ ಯೂಟ್ಯೂಬಲ್ಲಿ ನೋಡಿದೆ, ಎಲ್ಲರದ್ದು ಇದೇ ಥರ ಸೇಮ್ ಸ್ಕ್ರ್ಯಾಚ್ ಕಾರ್ಡ್ಗಳಿದ್ದು. ಆವಾಗ ಗೊತ್ತಾಯಿತು ಇದು ಗ್ಯಾರಂಟಿ ಫೇಕು ಅಂತ. ಅದಕ್ಕೆ ಇದರಿಂದ ನನಗಂದರೆ ಗೊತ್ತಾಯಿತು. ಕೆಲವೊಬ್ಬರಿಗೆ ಗೊತ್ತಾಗಲ್ಲ, ಇದ್ರೂ ಇರ್ಬೋದು. 15,000 ಲಕ್ಷ, ಅಷ್ಟೊಂದು 15 ಲಕ್ಷನೇ ಬರುತ್ತೆ, ನಾವು 15,000 ಪೇ ಮಾಡೋಕ್ಕೇನು ಮೊದಲೇ ಅಂತ ಹೇಳಿ ಪೇ ಮಾಡಿದ್ರೂ ಮಾಡ್ಬೋದು. ಹಾಗಾಗಿ ದಯವಿಟ್ಟು ಯಾರೂ ಮೋಸ ಹೋಗಬೇಡಿ. ಈ ಥರ ಏನಾದರೂ ನಿಮಗೆ ಬಂದಿದ್ದರೆ, ಈ ಥರ ಸ್ಕ್ರ್ಯಾಚ್ ಕಾರ್ಡು ಅಥವಾ ಕೂಪನ್ ಕಾರ್ಡು ಯಾವುದಾದ್ರೂ ಬಂದಿದೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನೀವು ಮೋಸ ಹೋಗಿದ್ದೀರಾ ಅಥವಾ ನಿಮಗೂ ಏನಾದರೂ ಈ ಥರ ಬಂದಿದೆಯಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ನಿಮಗೇನಾದರೂ ಅನಿಸಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.